ಹಲೋ KCET ಸ್ಟೂಡೆಂಟ್ಸ್ಗಳಿಗೆ ನಿಮಗೆಲ್ಲ ಬಿಗ್ ಅಪ್ಡೇಟಿಂಗ್ ನ್ಯೂಸ್ ಇದೆ. ಏನಪ್ಪ ಅಂತ ಹೇಳಿದ್ರೆ ಇಲ್ಲಿವರೆಗೂ 16th ವರ್ಗೂ ನಿಮಗೆ ಏನು ಅಪ್ಲಿಕೇಶನ್ ಹಾಕೋದಕ್ಕೆ ಟೈಮ್ ಕೊಟ್ಟಿದ್ರು KCETಗೆ ಆ ಡೇಟ್ ಎಕ್ಸ್ಟೆಂಡ್ ಆಗಿದೆ. ಎಲ್ಲಿವರೆಗೂ ಎಕ್ಸ್ಟೆಂಡ್ ಆಗಿದೆ ಅನ್ನೋದನ್ನ ನೋಡೋಣ ಬನ್ನಿ. ಒಂದೊಂದಾಗೇ ಫಸ್ಟು KCET ವೆಬ್ಸೈಟ್ಗೆ ಹೋಗಬೇಕು. ಆ KCET ವೆಬ್ಸೈಟಲ್ಲಿ ಈಗ 13th ಸ್ಲಿಪ್ನ ರಿಲೀಸ್ ಮಾಡಿದ್ದಾರೆ. ಹೇಗೆ ಅಂತ ನೋಡೋಣ ಬನ್ನಿ. ನಿಮಗೆ ಏನಾದರೂ ನಮ್ಮ ಚಾನಲ್ ಯೂಸ್ಫುಲ್ ಅಂತ ಅನಿಸಿದ್ರೆ, ಒಳ್ಳೆ ಕಂಟೆಂಟ್ ಇದೆ ಅಂತ ಅನಿಸಿದ್ರೆ ಇದನ್ನು ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಬಟನ್ನ ಕ್ಲಿಕ್ ಮಾಡಿ, ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ನಮ್ಮ ಚಾನಲ್ನಲ್ಲಿ ಹಾಕುವ ವಿಡಿಯೋಗಳು ಬೇಗ ನಿಮಗೆ ರೀಚ್ ಆಗುತ್ತೆ. ಅದಕ್ಕೋಸ್ಕರ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಅಪ್ ಟು ನೀವು ಕಾಲೇಜ್ಗೆ ಜಾಯ್ನ್ ಆಗೋವರೆಗೂ ಏನೇನೆಲ್ಲ ಪ್ರೊಸೀಜರ್ ಇದೆ ಅನ್ನೋದನ್ನ ತಿಳಿಸ್ತೀನಿ. ಮೊದಲಿಗೆ ನೋಡೋಣ. ಇಲ್ಲಿ KCET ನೋಂದಣಿ ದಿನಾಂಕ ಅರ್ಜಿ ಸಲ್ಲಿಸೋದು ಎಕ್ಸ್ಟೆಂಡ್ ಆಗಿದೆ. ಈಗಾಗಲೇ ನಿಮ್ಗೆ ಗೊತ್ತಿದೆ, ಅಪ್ ಟು ಎಲ್ಲಿವರೆಗೆ 16th ಅರ್ಜಿ ಸಲ್ಲಿಸಲು ದಿನಾಂಕವನ್ನು ಆಲ್ರೆಡಿ ಬಿಟ್ಟಿದ್ದರು. ಎಲ್ಲಿವರೆಗೂ ಅಪ್ಲಿಕೇಶನ್ ಹಾಕೋದಕ್ಕೆ ನಿಮಗೆ 16th ಟೈಮ್ ಇತ್ತು ಮತ್ತು ಅಮೌಂಟ್ ಪೇ ಮಾಡೋದಕ್ಕೆ 18th ಟೈಮ್ ಇತ್ತು. ಇದೆಲ್ಲ ನಿಮ್ಗೆ ಗೊತ್ತಿರೋದೇ. ಬಟ್ ಇವಾಗ ಏನು ಮಾಡಿದ್ದಾರೆ ಅಂದರೆ, ಒಂದಷ್ಟು ಸರ್ವರ್ ಎರರ್ ಇರುತ್ತೆ ಮತ್ತು ಇನ್ನೂ ಅಪ್ಲಿಕೇಶನ್ಸ್ ಹಾಕಿರಲ್ಲ ಅಷ್ಟು ಕೆಲವೊಂದು ಸ್ಟೂಡೆಂಟ್ಸ್ಗಳು ಗೊಂದಲದಿಂದ. ಅದಕ್ಕೋಸ್ಕರ ಈ ಟೈಮ್ನ ಎಕ್ಸ್ಟೆಂಡ್ ಮಾಡಿದ್ದಾರೆ. ಎಲ್ಲಿವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ ಅಂತ ಹೇಳಿದ್ರೆ, ಇಲ್ಲಿ ನೋಡ್ತಿರ್ಬೋದು ನೀವು, ಫೆಬ್ರವರಿ 22 ರಾತ್ರಿ 11:59 ಅಂದರೆ 12 ಗಂಟೆವರೆಗೂ ಪೋರ್ಟಲ್ ಓಪನ್ ಇರುತ್ತೆ. ಅಲ್ಲಿವರೆಗೂ ಎಕ್ಸ್ಟೆಂಡ್ ಮಾಡಿದ್ದಾರೆ. ನೀವು ಯಾರ್ಯಾರೆಲ್ಲ ಇನ್ನೂ ಅಪ್ಲಿಕೇಶನ್ ಹಾಕಿಲ್ಲ ಅವರು ಈಗ 22ಕ್ಕಿಂತ ಮುಂಚೆನೇ ಹಾಕಿ. ಯಾಕಂದರೆ ಸರ್ವರ್ ಎರರ್ ಇರುತ್ತೆ. ನಿಮ್ಮ ಅಪ್ಲಿಕೇಶನ್ ತಗೊಳ್ಳದೇ ಇರಬಹುದು, ತಗೊಳ್ಳುತ್ತೆ, ಬಟ್ ಆದರೆ ಎರರ್ ಇರುತ್ತೆ. ನಿಮ್ಮ ಕೇರ್ಫುಲ್ಲಾಗಿ ಅದಕ್ಕೇ 22ಗೂ ಮುಂಚೆನೇ ಹಾಕಿ. ಇನ್ನೂ 1 ವೀಕ್ ಮೇಲೆ ಟೈಮ್ ಇದೆ. ಅದಕ್ಕೋಸ್ಕರ ಮುಂಚೆನೇ ಹಾಕಿ, ನೆಗ್ಲಿಜೆನ್ಸಿ ಬೇಡ. ಮತ್ತು ಅಮೌಂಟ್ ಪೇ ಮಾಡೋದಕ್ಕೆ ನಿಮ್ಗೆ ಅಪ್ಲಿಕೇಶನ್ ಎಲ್ಲ ಆಗಿದೆ, ನಾನು ಇನ್ನೂ ಅಮೌಂಟ್ ಪೇ ಮಾಡೋದಕ್ಕೆ ಆಗ್ತಿಲ್ಲ ಅಂತ ಹೇಳಿದ್ರೆ 24ನೇ ತಾರೀಕು 2 ಡೇಸ್ ಎಕ್ಸ್ಟ್ರಾ ಟೈಮ್ ಕೊಟ್ಟಿದ್ದಾರೆ. ಆ 2 ಡೇಸಲ್ಲಿ 600ನ ಪೇ ಮಾಡಿದ್ರೆ ನಿಮ್ಮದು ಫೈನಲ್ ಅಪ್ಲಿಕೇಶನ್ ಫಾರ್ಮ್ ಸಿಗುತ್ತೆ. ಅದು ಕಂಪ್ಲೀಟ್ ಡೀಟೇಲ್ಸ್ ಇರುತ್ತೆ, ನೀವು ಅದರಲ್ಲಿ ಚೆಕ್ ಮಾಡ್ಬೋದು. ಒಂದು ವೇಳೆ ಏನಾದರೂ ರಾಂಗ್ ಆಗಿದೆ ಅಂದರೆ, ಈಗ ಅಪ್ಲಿಕೇಶನ್ ಆಗ್ತಿರೋದ್ರಲ್ಲೂ ರಾಂಗ್ ಆಗಿದೆ ಅಂತ ಹೇಳಿದ್ರೆ ನೆಕ್ಸ್ಟ್ ಅದನ್ನು ಕರೆಕ್ಟ್ ಮಾಡ್ಕೊಳ್ಳೋದಕ್ಕೆ ಅದೊಂದು ಡೇಟ್ ಕೊಡ್ತಾರೆ. ಆದರೆ ಯಾರೂ ಮಿಸ್ಟೇಕ್ ಮಾಡೋದಕ್ಕೆ ಹೋಗಬೇಡಿ, ಈಗಲೇ ಕೇರ್ಫುಲ್ಲಾಗಿ ಹಾಕಿ. ನಿಮ್ಗೊಂದು ವೇಳೆ ಹಾಕೋದಕ್ಕಾಗಲಿಲ್ಲಪ್ಪ ಅಂತ ಹೇಳಿದ್ರೆ ನಿಮ್ಮ ಡೀಟೇಲ್ಸ್ನ ಮತ್ತು ಏನೇನಿದೆ ಅದನ್ನು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿದ್ರೆ ನಾನು ಅದಕ್ಕೆ ಸೊಲ್ಯೂಷನ್ ಕೊಡ್ತೀನಿ, ನಾನು ಹಾಕ್ಕೊಡ್ತೀನಿ. ಓಕೆನಾ? ಅಪ್ ಟು 24th 5:30 ಓಪನ್ ಇರುತ್ತೆ ಪೇ ಮಾಡೋದಕ್ಕೆ. ಈ ಡೇಟ್ನು ನೀವು ಮಿಸ್ ಮಾಡಬೇಡಿ. ಮತ್ತು ಯಾವುದೇ ಕಾರಣಕ್ಕೂ KCET ಅಪ್ಲಿಕೇಶನ್ ಹಾಕೋದು ಎಕ್ಸ್ಟೆಂಡ್ ಆಗಲ್ಲ. ಮತ್ತು ಯಾರ್ಯಾರೆಲ್ಲ ಕನ್ನಡ ರೂರಲ್ ಕೋಟಾ ಇದೆ ಅವರು ಮಿಸ್ ಮಾಡದೆ ಒಂದಷ್ಟು ಡಾಕ್ಯುಮೆಂಟ್ಸ್ಗಳನ್ನ ರೆಡಿ ಮಾಡಿ ಇಟ್ಕೋಬೇಕಾಗಿರುತ್ತೆ. ಅವರಷ್ಟೇ ಅಲ್ಲದೆ ಬೇರೆಯವ್ರೂ ಕೂಡ ಒಂದಷ್ಟು ಡಾಕ್ಯುಮೆಂಟ್ಸ್ನ ರೆಡಿ ಮಾಡಿ ಇಟ್ಕೋಬೇಕಾಗುತ್ತೆ. ಇವಾಗಲೇ ರೆಡಿ ಮಾಡಿ ಇಟ್ಕೊಳ್ಳಿಲ್ಲ ಅಂದರೆ ನಿಮಗೆ ಫೈನಲಲ್ಲಿ ಪ್ರಾಬ್ಲಮ್ ಆಗುತ್ತೆ. ಆ ವಿಡಿಯೋನ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ, ಕ್ಲಿಕ್ ಮಾಡಿ. ಥ್ಯಾಂಕ್ ಯು.